ಕಾಲಕ್ಕೆ ಸರಿಯಾಗಿ ನಮ್ಮ ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇರಬೇಕು. ಸರಿಯಾದ ಫುಡ್ ಹ್ಯಾಬಿಟ್, ಈಗ ಯಾರ ಮನೆಯಲ್ಲಿ ಅಡುಗೆ ಮನೆಯನ್ನು ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದ್ದಾರಾ ಅವರಿಗೆ ಅಷ್ಟೊಂದು ಕಾಯಿಲೆಗಳಿರುವುದಿಲ್ಲ. ಯಾರ ಮನೆಯಲ್ಲಿ ಏನಾಗಿದೆ ಅಂದರೆ ಬ್ಯಾಂಗ್ಳೂರು ಸಿಟಿಗೆ ಹೋಗ್ಬೋದು ಅಥವಾ ಮ್ಯಾಂಗ್ಳೂರಿನಲ್ಲಿ ಕೂಡ ಹೆಂಗಸರಿಗೆ ಅವರು ಅಷ್ಟು ಒತ್ತಡದ ಕೆಲಸದಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಾರೆ. ನೀವೆಲ್ಲ ಏನು ಮಾಡಿದ್ದೀರಿ ನಿಮ್ಮ ಮಕ್ಕಳನ್ನಂದರೆ, ನಮ್ಮ ಹಾಗೆ ಆಗಬಾರ್ದು, ಮಕ್ಕಳು ಚೆನ್ನಾಗಿ ಕಲಿಬೇಕು, ವಿದ್ಯಾವಂತರಾಗಬೇಕು, ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರಬೇಕು ಅಂತ. ಸರಿ, ಇವತ್ತೊಂದು ಕಂಪ್ಯೂಟರ್ ಕಲಿತ ಒಂದು ಹುಡುಗಿಯನ್ನು ಮಾತಾಡಿಸಿದರೆ ಅವಳು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕಂಪ್ಯೂಟರ್ ಮುಂದೆ ಕೂತಿರ್ತಾಳೆ. ಹೌದಾ ಅಲ್ವಾ? ತಾಯಂದಿರಿದ್ರೆ ಹೇಳಬೇಕು, ಅವಳಿಗೆ ಬೇರೆ ಯಾವ ಇದು ಇಲ್ಲ, ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿಕೊಂಡು ಬೆಳಗ್ಗೆ ಅರ್ಜೆಂಟಲ್ಲಿ ಏನೋ ತಿಂದು ಮತ್ತೆ ಕಂಪ್ಯೂಟರ್ ಮುಂದೆ. ಸ್ತ್ರೀ ಸಬಲೀಕರಣ ಇವತ್ತು ನಮ್ಮ ಕಣ್ಣು ಮುಂದೆ ಇದೆ ಅಲ್ವಾ? ನಾವು ಯಾವುದೇ ವಿಷಯದಲ್ಲಿ ನೋಡಿದ್ರು ಎಲ್ಲದರಲ್ಲೂ ತುಂಬ ಮುಂದುವರಿತಾ ಇದ್ದೇವೆ. ಹೌದಾ ಅಲ್ವಾ? ಮಾತಾಡಬೇಕು. ಆರ್ಥಿಕವಾಗಿ ಮುಂದುವರಿದಿದ್ದೇವಾ ಇಲ್ವಾ? ಪ್ರತಿಯೊಂದು ವಿಷಯದಲ್ಲಿ ಸಹ ನಾವು ಮುಂದುವರಿದ್ದೇವೆ. ಎಷ್ಟು ಮುಂದೆ ಎಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದೇವೋ ಅಷ್ಟೇ ಅದರ ಒಳಿತು ಕೆಡುಕುಗಳ ಬಗ್ಗೆ ಈಗಾಗಲೇ ಕೇಳಿದ್ದೀರಿ ನೀವು. ಒಂದು ಸಣ್ಣ ಮೊಬೈಲ್ ನಮ್ಮ ಕೈಗೆ ಬಂತು, ಇದರಿಂದ ಒಳ್ಳೇದಾಯ್ತಾ ಕೆಟ್ಟದಾಯ್ತಾ? ಒಳ್ಳೆಯದು ಆಗಿದೆ, ಕೆಟ್ಟದ್ದು ಆಗ್ತಾ ಇದೆ. ಆರೋಗ್ಯದ ವಿಷಯದಲ್ಲಿ ಹೇಳಬೇಕಂದ್ರೆ ಈಗಾಗಲೇ ಹೇಳಿದರು, ಸೈಬರ್ ಕ್ರೈಮ್ ಮತ್ತು ಬೇರೆ ಬೇರೆ ವಿಧದ ಮೋಸದ ಜಾಲಗಳು, OTPಯನ್ನು ಕೇಳುವಂಥದ್ದು ಇದೆಲ್ಲ ನಡೀತಾ ಇದೆ. ಸೈಬರಿಂದ ಕಾಲ್ ನನಗೂ ಸಹ ಒಂದು ಸಲ ಬಂದಿತ್ತು, ವಾಟ್ಸಪ್ ಕಾಲ್. ಅವರು ಒಂದೇ ಸಲ ಮಾಡೋದು, ಸೆಕೆಂಡ್ ಟೈಮ್ ಮಾಡೋದಿಲ್ಲ. ಯಾಕಂದರೆ ಇವ್ರಿಗೆ ಗೊತ್ತಾಯಿತು, ಏನೋ ಒಂದು ಅವರಿಗೆ ಅಂಜಿಕೆ ಇರ್ತದೆ, ಏನೋ ಒಂದೇ ಸಲ ಮಾಡೋದು. ಒಳ್ಳೆ ಪೊಲೀಸ್ ವೇಷದಲ್ಲಿ ಇರ್ತಾರೆ ಅವರು. ವಿಡಿಯೋ ಕಾಲೇ ಬರ್ತದೆ ನಿಮಗೆ, ನೋಡುವಾಗ ನೀವು ಒಂದೇ ಸಲ ಹೆದರಿ ಹೋಗಬೇಕು. ನಾನೇ ಹೆದರಿದ್ದೆ ಒಂದು ಸಲ, ಏನಿರ್ಬೋದಪ್ಪ, ಯಾವುದಾದ್ರೂ ಪೋಸ್ಟ್ ಮಾರ್ಟಮ್ ಇದು ರಿಪೋರ್ಟ್ ಕೇಳ್ತಾ ಇದ್ದಾರಾ ಇವರು, ಈ ಥರ ಯಾಕೆ ಬರ್ತಾ ಇದೆ ಅಂತ ಆಲೋಚನೆ ಮಾಡಿದ್ದೆ ನಾನು. ಆ ಥರ ವಾಟ್ಸಪ್ ಕಾಲ್ ಮಾಡ್ತಾರೆ. ಇಂಥದ್ದೆಲ್ಲ ಬಂದರೆ ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ. ಏನಿದ್ರು ನಿಮ್ಮ ಮನೇಲಿ ಈಗ ಓದಿದ ಮಕ್ಕಳು ಇರ್ತಾರೆ, ಅವ್ರ ಹತ್ರ ಕೇಳ್ಕೊಳ್ಬೋದು. ಅಥವಾ ಸ್ವಲ್ಪ ಸಾವಧಾನವಾಗಿ, ಯಾರು ಕೂಡ ನಿಮ್ಮನ್ನು ಎಂಥದ್ದು ಕೂಡ ಮಾಡೋದಿಲ್ಲ, ಸ್ವಲ್ಪ ನಿಧಾನವಾಗಿ ಆಲೋಚಿಸಿ ಇದು ಯಾಕೆ ಬಂದಿರ್ಬೋದು, ಕೂಡಲೇ ಯಾವುದನ್ನೇ ಒತ್ತುವುದು, ಅವ್ರು ಹೇಳಿದಾಗೆ ಲಿಂಕನ್ನು ಒತ್ತುವುದಾಗಿರ್ಬೋದು, ಕಾಲ್ ರಿಸೀವ್ ಮಾಡೋದಾಗ್ಬೋದು, ಅಂಥದ್ದೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಆರೋಗ್ಯದ ವಿಷಯದಲ್ಲಿ ಈ ಮೊಬೈಲಿಂದ ಏನೆಲ್ಲ ತೊಂದರೆಗಳಾಗ್ತವೆ? ಬ್ರೈನ್ ಸ್ಟಾರ್ಮಿಂಗ್, ಬ್ರೈನ್ ಫಾಗಿಂಗ್, ಕಣ್ಣಿನ ತೊಂದರೆಗಳು, ಇದೆಲ್ಲ ತುಂಬ ಬರ್ತಾ ಇದೆ. ಈ ಕೋವಿಡ್ ಬಂದ ನಂತರ ನಾವು ಮಕ್ಕಳಿಗೆ ಪಾಠಗಳನ್ನು ಸಹ ಅದರಲ್ಲೇ ಹೇಳಿಕೊಡ್ಲಿಕ್ಕೆ ಶುರು ಮಾಡಿದ್ವಿ. ಹಾಗಾಗಿ ಮಕ್ಕಳ ಕೈಗೆ ಮೊಬೈಲ್ ಬಂತು. ಮೊಬೈಲ್ ಈಗ ಮಕ್ಕಳು ಅದರಿಂದ ಹೊರಗೆ ಬರಲಿಕ್ಕೆ ಕೇಳ್ತಾ ಇಲ್ಲ. ಮೊಬೈಲ್ ಕೊಡದಿದ್ದರೆ ನೀವು ನೋಡಿರ್ಬೋದು ಎಷ್ಟೊಂದು ಆತ್ಮಹತ್ಯೆಗಳು. 8ನೇ ಕ್ಲಾಸ್ ಮಕ್ಕಳು, 9ನೇ ಕ್ಲಾಸ್ ಮಕ್ಕಳು ಚಿಕ್ಕ ವಯಸ್ಸಲ್ಲೇ ತುಂಬ ಒಂದು ತೀವ್ರವಾಗಿ, ತುಂಬ ಇಮಿಡಿಯೇಟ್ ಆಗಿ ಒಂದು ಆ್ಯಕ್ಷನ್ ತಗೊಂಡ್ಬಿಡ್ತಾರೆ. ಇದಕ್ಕಾಗಿ ನಾವು ಮಾನಸಿಕ ಕಾಯಿಲೆಗಳ ಬಗ್ಗೆ ಕೂಡ ಕೆಲವೊಂದು ಶಾಲೆ ಕಾಲೇಜುಗಳಿಗೆ ಹೋಗಿ ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಇನ್ನು ಏನಂದರೆ, ಕಂಟಿನ್ಯೂಸ್ ಮೊಬೈಲ್ ನೋಡ್ತಾ ಇದ್ದರೆ ಕಣ್ಣಿನ ರೆಟಿನ ಹಾಳಾಗ್ತದೆ, ಕಣ್ಣಿನ ನರ ಹಾಳಾಗ್ತದೆ, ಇದು ಕಣ್ಣು ಬ್ಲೈಂಡ್ ಆಗುವಂಥ ಸ್ಟೇಜಿಗೆ ಸಹ ಹೋಗ್ಬೋದು. ಇದು ನೇರವಾಗಿ ಆಗುವಂಥದ್ದು ಕಣ್ಣಿಗೆ. ಇನ್ನು ಬ್ರೈನಿಗೆ ಬ್ರೈನ್ ಫಾಗಿಂಗ್ ಅಂತ, ಬ್ರೈನ್ ವರ್ಕ್ ಮಾಡುವ ಕ್ಷಮತೆಯನ್ನು ಕಡಿಮೆ ಮಾಡ್ಕೊಳ್ತಾ ಹೋಗ್ತದೆ. ಈಗಾಗಲೇ ಪೊಲೀಸರವರು ಹೇಳಿದ ಹಾಗೆ ಏನಂದರೆ, ಅವನು ನಾನು ಏನು ಮಾಡ್ತಾ ಇದ್ದೇನೆ ಯಾವುದರ ಬಗ್ಗೆ ಸಹ ಅವರಿಗೆ ಧ್ಯಾನ ಇರೋದಿಲ್ಲ. ಅವರಿಗೆ ಮೊಬೈಲ್ ಕೊಡದಿದ್ರೆ ಏನೋ ಒಂಥರ ಇರಿಟೇಷನ್. ಮೊಬೈಲ್ ನೋಡ್ತಾ ಇರ್ತಾರೆ, ನಾವು ತಂದೆ ತಾಯಿಯೋ ಯಾರೋ ಕರೆದ್ರೆ ತುಂಬ ಇರಿಟೇಟ್ ಆಗ್ತಾರೆ ಅವರು. ಚಿಕ್ಕ ಮಕ್ಕಳಂತಲ್ಲ, ಈಗ ಪ್ರಾಯಕ್ಕೆ ಬಂದವ ಅಪ್ ಟು 19 ಇಯರ್ಸ್. ಅವ್ರು ಹೇಳಿದ್ರಲ್ಲ, ಮನಸ್ಸು ಸ್ಥಿಮಿತದಲ್ಲಿರುವುದಿಲ್ಲ, ಅವರು ಹೇಳಿದ್ದನ್ನು ಕೇಳುವುದಿಲ್ಲ, ತಂದೆ ತಾಯಿ ಒಂದು ಕರೆದು ಮಾತಾಡಿಸಿದರೆ ಚಿಡ್ಚಿಡ ಆಗುವುದು, ತಂದೆ ತಾಯಿಗೆ ಬೈಯುವಂಥದ್ದು, ನೀನೇನು ಮಾಡಿದ್ಯಾ, ಹಾಗೆ ಹೀಗೆ ನೂರಾರು ನನ್ನ ಹತ್ರ ಬರ್ತವೆ ಎಲ್ಲ ಕೇಸ್ಗಳು. ಆ ಥರ ಎಲ್ಲ ಇರ್ತದೆ. ಒಂದು ಸಲ ಅವರು ಅದಕ್ಕೆ ಒಂದು ಅಡಿಕ್ಟ್ ಆಗಿಬಿಟ್ರೆ, ಈಗ ಅವರು ಹೇಳಿದಾಗೆ ಒಂದನೇದ ಮಾದಕ ವಸ್ತು ಅಡಿಕ್ಟ್ ಇರ್ಬೋದು, ಡ್ರಿಂಕ್ಸ್ ಅಡಿಕ್ಟ್ ಇರ್ಬೋದು, ಅದರ ಜೊತೆಗೆ ಮೊಬೈಲ್ ಅಡಿಕ್ಟ್ ಕೂಡ. ಈಗ ಮಾನಸಿಕ ಡಾಕ್ಟ್ರಿಗೆ ಅದು ಒಂದು ಚಾಲೆಂಜ್ ಆಗಿದೆ, ಮೊಬೈಲ್ ಅಡಿಕ್ಟಿಂದ ಮಕ್ಕಳನ್ನು ಹೇಗೆ ಹೊರಗೆ ತರುವುದು ಅಂತ. ಅದು ಕೂಡ ಒಂದು, ಅವರನ್ನು ಅಡ್ಮಿಷನ್ ಮಾಡಬೇಕು, ಅವರಿಗೆ ಡೈಲಿ ಕೌನ್ಸಿಲಿಂಗ್ ಮಾಡಬೇಕು, ಸ್ಲೋಲಿ ಅವರನ್ನು ಹಾಫ್ ಆನ್ ಅವರ್, 1 ಅವರ್, 2 ಅವರ್, 3 ಅವರ್ ಮೊಬೈಲ್ನಿಂದ ಅವರನ್ನು ದೂರ ಇಡಬೇಕು. ಅದೇನು ಅಷ್ಟು ಈಸಿ ಕೆಲಸ ಅಲ್ಲ. ಒಂದು ಸಲ ಅವರು ಅದಕ್ಕೆ ಅಡಿಕ್ಟ್ ಆಗಿಬಿಟ್ರೆ ಅದರಿಂದ ಹೊರಗೆ ತರೋದು ತುಂಬಾ ಕಷ್ಟ. ನೀವೇ ಹೇಳಿದ್ರಿ ನಾವೆಲ್ಲದರಲ್ಲಿ ಈಗ ಮುಂದುವರಿತಾ ಇದ್ದೇವೆ.
ಎಲ್ಲದರಲ್ಲೂ ನಾವು ತುಂಬ ಫಾಸ್ಟಾಗಿ ಬೆಳವಣಿಗೆಯನ್ನು ನೋಡ್ತೇವೆ, ಫೈನಾನ್ಷಿಯಲಿ ಆಗಿರ್ಬೋದು, ಯಾವುದರಲ್ಲಿ ಆದರೆ ನಾನು ಹೇಳ್ತೇನೆ, ಆರೋಗ್ಯದ ವಿಷಯದಲ್ಲಿ ನಾವು ತುಂಬ ಹಿಂದೆ ಬರ್ತಾ ಇದ್ದೇವೆ, ತುಂಬಾ ಹಿಂದೆ ಬರ್ತಾ ಇದ್ದೇವೆ. ಇದೇ ಮೊಬೈಲ್ನಿಂದ ಕಾರಣ ಇರ್ಬೋದು, ಅಥವಾ ಒಂದು ಮಾನಸಿಕ ಒತ್ತಡ. ಈಗ ಯಾವುದೇ ಒಂದು ಸ್ತ್ರೀಗೆ ಕೇಳಿ, ಅವರು ಮೊದಲಿನಷ್ಟು ಫ್ರೀ ಆಗಿಲ್ಲ. ನೀವು ಇಲ್ಲಿ ಕೂತ್ಕೊಂಡಿದ್ದಾಗಲೂ ಈಗ ಸಾವಿರಾರು ಚಿಂತೆಗಳು. ನನ್ನ ಮಗ ಬಂದ, ನನ್ನ ಗಂಡ ಬಂದ, ಅವನಿಗೆ ಅಡುಗೆ ಊಟ ಆಗಿದೆಯಾ, ರೆಡಿಯಾಗಿದೆ ಇಲ್ಲ ಅಡುಗೆ, ನನ್ನ ಅತ್ತೆಗೆ ಊಟ ಕೊಡಬೇಕು, ನನ್ನ ಮಾವನಿಗೆ ಊಟ ಕೊಡಬೇಕು. ಒಂದು ಮನೆಯಲ್ಲಿ ಒಂದು ಹೆಣ್ಣು ಮಗು ಚಿಕ್ಕಂದಿನಿಂದ ದೊಡ್ಡ ಆಗೋ ತನಕ ಬೇರೆ ಬೇರೆ ರೀತಿಯ ಒಂದು ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗ್ತದೆ. ಈಗ ನಾನಿಲ್ಲಿ ನಿಂತಿದ್ದೇನೆ ಅಂತ ಹೇಳಿದರೆ, ನಾನು ಸಹ ಬೆಳಿಗ್ಗೆ 5 ಗಂಟೆಗೆ ಎದ್ದು 5ರಿಂದ 6 ತನಕ ಯೋಗ, 7ರಿಂದ 9 ಗಂಟೆ ನಾನು ಇಲ್ಲಿಗೆ ಆಫೀಸಿಗೆ ಬರುವ ತನಕ ಎಲ್ಲ ಅಡಿಗೆ, ಬ್ರೇಕ್ಫಾಸ್ಟು, ಮಕ್ಕಳಿಗೆ ಬೇಕಾದ ಎಲ್ಲವನ್ನೂ ರೆಡಿ ಮಾಡಿ ಇಟ್ಕೊಂಡು ನಾನು ಮತ್ತೆ ನನ್ನ ಕರ್ತವ್ಯಕ್ಕೆ ಬರಬೇಕಾಗಿದೆ. ನನಗೆ ಈಗಾಗಲೇ 20 ವರ್ಷ ಸರ್ವಿಸ್ ಆಯಿತು, ಇನ್ನೇನೊಂದು 2 ವರ್ಷ ಇದೆ ರಿಟೈರ್ಮೆಂಟಿಗೆ. ಆದರೂ ಇದೇ ರೀತಿಯ ದೈನಂದಿನ ಚಟುವಟಿಕೆಗಳನ್ನು ನಾವು ಮಾಡ್ತಾ ಬರ್ತೇವೆ. ಆದರೆ ನಾನು ಹೇಳೋದಿಷ್ಟೇ, ಒಂದು ಹೆಣ್ಣು ಮಗುವಿಗೆ ಹುಟ್ಟಿದಾಗ 14 ವರ್ಷ 13 ವರ್ಷ ಬರ್ತಾ ಇದೆ ಅಂದರೆ ಒಂದು ರೀತಿಯ ಹಾರ್ಮೋನ್ ಹೊಡೆತ ಕೊಡ್ತದೆ. ಅವಳ ದೇಹದಲ್ಲಿ ಬದಲಾವಣೆಗಳಾಗ್ತವೆ, ಈಸ್ಟ್ರೋಜನ್ ಅಂತ ಹಾರ್ಮೋನ್ನ ಇದು ಜಾಸ್ತಿ ಆಗ್ತದೆ. ಆಗ ಸಹ ಅವಳಿಗೆ ಮಾನಸಿಕ ದುಗುಡ, ಒಂದು ಆ ಹಾರ್ಮೋನಿಗೆ ಹೊಂದಿಕೊಳ್ಳುವಂಥ ಒಂದು ಪರಿಸ್ಥಿತಿ ಆಗ ಕೂಡ ಎದುರಾಗ್ತದೆ. ಇನ್ನು ಮುಂದುವರಿತಾ ಗರ್ಭಿಣಿ ಆದಾಗ ಆಗ ಇನ್ನೊಂದು ರೀತಿಯ ಹಾರ್ಮೋನ್ನ ವ್ಯತ್ಯಾಸ ಆಗ್ತದೆ ದೇಹದಲ್ಲಿ. ಇನ್ನು ಮೆನೋಪಾಸ್ ಅಂತ ಹೇಳ್ತೇವೆ, ಮುಟ್ಟು ನಿಲ್ಲುವ ಹಂತದಲ್ಲಿ. ಆಗ ಏನು ಮುಟ್ಟು ಶುರುವಾಗುವಾಗ ಆಗಿದೆ ಈಸ್ಟ್ರೋಜನ್ ಹೈಕ್, ಅದು ಫುಲ್ ಡ್ರಾಪ್ ಆಗ್ತದೆ ಒಂದೇ ಸಲ. ಹೀಗೆ ಒಂದು ಹೆಣ್ಣಿನ ದೇಹದಲ್ಲಿ ಹುಟ್ಟಿದಾಗಿನಿಂದ ಸಾಯುವ ತನಕ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಹಾರ್ಮೋನ್ಗಳು ಹೊಡೆತ ಕೊಡ್ತಾ ಇರ್ತವೆ. ಈ ಒಂದು ಹೊಡೆತಕ್ಕೆ ಒಳಗೆಪಟ್ಟ ಸ್ತ್ರೀ ಏನಾಗ್ತದಂದರೆ ಅವರ ಆರೋಗ್ಯದಲ್ಲಿ ಕೂಡ ಬದಲಾವಣೆಗಳಾಗ್ತವೆ. ಹೆಚ್ಚಿನವರಿಗೆ ಈಗ ಏನಾಗಿದೆ ಅಂದರೆ ಕ್ಯಾನ್ಸರ್, ಭಾರತದಲ್ಲಿ ಕ್ಯಾನ್ಸರ್ ಬಹಳ ವೇಗದಲ್ಲಿ ಹರಡ್ತಾ ಉಂಟು. ಇದಕ್ಕೆ ಒಂದು ಕಾರಣ ಅವರು ಹೇಳಿದಾಗೆ ಮಾದಕ ವಸ್ತು ಕೂಡ ಇರ್ಬೋದು, ತಂಬಾಕು ಇರ್ಬೋದು, ಡ್ರಿಂಕ್ಸ್ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಇರ್ಬೋದು. ಅದೇ ರೀತಿ ಈ ಹಾರ್ಮೋನ್ಗಳ ವ್ಯತ್ಯಾಸ ಆದಾಗ ಕೂಡ ಹಾಗೆ ಆಗುವ ಚಾನ್ಸಸ್ ಇದೆ. ನಿನ್ನೆಲ್ಲ ಮೊನ್ನೆ ಒಬ್ಬರಿಗೆ ನಾವು 28 ವರ್ಷದ ಯುವತಿಗೆ ಬ್ರೆಸ್ಟ್ ಕ್ಯಾನ್ಸರ್ ಡಯಾಗ್ನೋಸ್ ಮಾಡಿದ್ದು. ಅದು ಅವಳು ಹೆಲ್ತ್ ಡಿಪಾರ್ಟ್ಮೆಂಟ್ನವಳೆ. ತುಂಬ ಬೇಸರದ ಸಂಗತಿ ಅಂದರೆ ಅವಳಿಗೆ ಎಲ್ಲ ವಿಷಯ ಗೊತ್ತಿರ್ತದೆ ಅದರ ಬಗ್ಗೆ. ಪುನಃ ಅವರು ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋದು, ಆ ಕೀಮೋ ತಗೊಳ್ಳೋದು, ರೇಡಿಯೋ ತಗೊಳ್ಳೋದು, ಅದನ್ನೆಲ್ಲ ನೋಡಿದಾಗ ತುಂಬ ಬೇಸರ ಆಗ್ತದೆ, ಎಷ್ಟೊಂದು ಸಂಕಟ ಅನುಭವಿಸಬೇಕಾಗ್ತದೆ. ಇದಕ್ಕೆ ಏನಂತ ಅಂದರೆ ನಾವು ಕಾಲಕ್ಕೆ ಸರಿಯಾಗಿ ನಮ್ಮ ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇರಬೇಕು. ಸರಿಯಾದ ಫುಡ್ ಹ್ಯಾಬಿಟ್. ಈಗ ಯಾರ ಮನೆಯಲ್ಲಿ ಅಡುಗೆ ಮನೆಯನ್ನು ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದ್ದಾರಾ ಅವರಿಗೆ ಅಷ್ಟೊಂದು ಕಾಯಿಲೆಗಳಿರುವುದಿಲ್ಲ. ಯಾರ ಮನೆಯಲ್ಲಿ ಏನಾಗಿದೆ ಅಂದರೆ ಬ್ಯಾಂಗ್ಳೂರು ಸಿಟಿಗೆ ಹೋಗ್ಬೋದು, ಅಥವಾ ಮ್ಯಾಂಗ್ಳೂರಿನಲ್ಲಿ ಕೂಡ ಹೆಂಗಸರಿಗೆ ಅವರು ಅಷ್ಟು ಒತ್ತಡದ ಕೆಲಸದಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಾರೆ. ನೀವೆಲ್ಲ ಏನು ಮಾಡಿದ್ದೀರಿ ನಿಮ್ಮ ಮಕ್ಕಳನ್ನಂದರೆ, ನಮ್ಮ ಹಾಗೆ ಆಗಬಾರ್ದು, ಮಕ್ಕಳು ಚೆನ್ನಾಗಿ ಕಲಿಬೇಕು, ವಿದ್ಯಾವಂತರಾಗಬೇಕು, ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರಬೇಕು ಅಂತ. ಸರಿ, ಇವತ್ತೊಂದು ಕಂಪ್ಯೂಟರ್ ಕಲಿತ ಒಂದು ಹುಡುಗಿಯನ್ನು ಮಾತಾಡಿಸಿದರೆ ಅವಳು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕಂಪ್ಯೂಟರ್ ಮುಂದೆ ಕೂತಿರ್ತಾಳೆ. ಹೌದಾ ಅಲ್ವಾ? ತಾಯಂದಿರಿದ್ರೆ ಹೇಳಬೇಕು. ಅವಳಿಗೆ ಬೇರೆ ಯಾವ ಇದು ಇಲ್ಲ, ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿಕೊಂಡು ಬೆಳಗ್ಗೆ ಅರ್ಜೆಂಟಲ್ಲಿ ಏನೋ ತಿಂದು ಮತ್ತೆ ಕಂಪ್ಯೂಟರ್ ಮುಂದೆ, ಪುನಃ ಮಧ್ಯಾಹ್ನ ಲಂಚ್ ಬ್ರೇಕ್ ಅಂತ ಒಂದು ಅರ್ಧ ಗಂಟೆ ಕೊಡ್ತಾರೆ, ಮತ್ತು ಪುನಃ ಸಂಜೆ ತನಕ ವರ್ಕ್ ಫ್ರಮ್ ಹೋಮ್ ಆದರೂ ಕೂಡ ಅವರು ಮನೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅವರಿಗೆ ಅವರ ಕೆಲಸವನ್ನೇ ಮಾಡಬೇಕಾಗಿರ್ತದೆ. ಅವರಿಗೆ ಅದಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಅವ್ರ ಮನೆಯಲ್ಲೇ ಮಾಡ್ಕೊಳ್ಬೇಕಾಗ್ತದೆ. ಇದರಲ್ಲಿ ಕೂಡ ಒತ್ತಡ ಕಡಿಮೆ ಇಲ್ಲ. ಅವರಿಗೆ ಟಾರ್ಗೆಟ್ ಕೊಡ್ತಾರೆ, ಈ ಟಾರ್ಗೆಟನ್ನು ಅವ್ರು ರೀಚ್ ಮಾಡಬೇಕಾಗ್ತದೆ. ತುಂಬ ಎಲ್ಲ ಒತ್ತಡ ಇದೆ. ಈ ಒತ್ತಡಗಳನ್ನು ತಗೊಳ್ತಾ ಈಗ ಈ ತಿಂಗಳಲ್ಲಿ ನಾನು ಹೇಳಬೇಕಾದ್ರೆ ನಮ್ಮ ಒಂದು ಗರ್ಭಿಣಿಯರ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಉಂಟು. ನಾನೇನು ಮಾಡಿದೆ, ಇದಕ್ಕೆ ನಮಗೂ ಸಹ ಒಂದು ಟಾರ್ಗೆಟ್ ಅಂತ ಇದೆ, ನಮಗೂ ಸಹ ಒಂದು ಇದಂತ ಇದೆ. ಯಾಕೆಂದರೆ ನಮಗೆ ಇದೇ ಇಲ್ಲ, ಗರ್ಭಿಣಿಯರೇ ಇಲ್ಲ. ಈಗ ಕೇಳಿ, ಇಲ್ಲಿ ಇಷ್ಟು ಜನ ಆಶಾ ಕಾರ್ಯಕರ್ತೆಯರಿದ್ದಾರೆ, ಹುಡುಕಿದ್ರೆ ಟಾರ್ಚ್ ಹಾಕಿ ಒಂದು ಗರ್ಭಿಣಿ ಸಿಗೋದಿಲ್ಲ. ಯಾಕೆ? ಈ ಇಂಜಿನಿಯರಿಂಗ್ ವ್ಯವಸ್ಥೆ. ಅವರು ಮದುವೆ ಆಗ್ತಾರೆ, ಗಂಡ ಹೆಂಡತಿ ಇರ್ತಾರೆ ಒಟ್ಟಿಗೆನೆ, ಆದರೆ ಅವರಿಗೆ ಮಕ್ಕಳು ಬೇಡ. ಮಕ್ಕಳಾದರೆ ಅವರ ಕೆಲಸಕ್ಕೆ ಅಡ್ಡಿ ಆಗ್ತದೆ. ಅವರಿದ ಆ ಥರ ಮುಂದುವರಿಸ್ಕೊಂಡು ಹೋಗ್ತಾರೆ. 30-40 ವರ್ಷಕ್ಕೆ ಮಕ್ಕಳಾದರೆ ಆ ಮಕ್ಕಳಿಗೆ ತೊಂದರೆ ಇರ್ತದೆ, ಜೆನೆಟಿಕ್ ಪ್ರಾಬ್ಲಮ್ ಬರ್ತದೆ, ಅಥವಾ ಬೇರೆ ಬೇರೆ ರೀತಿಯ ತೊಂದರೆಗಳು ಬರ್ತವೆ. ಮತ್ತು ಏನಾಗ್ತದೆ ಮುಂದುವರೆದ ಹೋದಾಗ ಅಂದರೆ ಇವರಿಗೆ ಲೇಟರ್ ಸ್ಟೇಜಲ್ಲಿ ಅವರು ಗರ್ಭಿಣಿ ಆದರೆ ಅವರಿಗೆ BP, ಶುಗರ್ ಮತ್ತು ಜೆನೆಟಿಕ್ ಪ್ರಾಬ್ಲಮ್ಸ್, ಬೇರೆ ಬೇರೆ ರೀತಿಯ ಜೆನೆಟಿಕ್ ಪ್ರಾಬ್ಲಮ್ಸ್. ಅಂದರೆ 25 ವರ್ಷದಿಂದ 30-40 ವರ್ಷದವರೆಗೆ ಒಂದು ವೀರ್ಯಾಣು ಉತ್ಪತ್ತಿ ಆಗ್ತಾ ಇರ್ತದೆ, ಅಂಡಾಣು ಉತ್ಪತ್ತಿ ಆಗ್ತದೆ, ಅದೆಲ್ಲ ಫ್ರೆಶ್ ಇರ್ತದೆ. ಅಥವಾ ಒಂದು ಯಂಗ್ ಏಜಲ್ಲಿ ಆಗುವಂಥದ್ದು ತುಂಬ ಒಳ್ಳೆಯ ಫಲವತ್ತತೆಯನ್ನು ಹೊಂದಿರ್ತದೆ. ಅದು ಹೋದ್ಮೇಲೆ ಬರುವಂಥದ್ದು ಏಜ್ ಆಗಿರೋದು.
ಏಜ್ಡ್ ಆಗ್ತಾ ಹೋದಾಗೆ ಅದರಲ್ಲಿ ಜೆನೆಟಿಕ್ ಪ್ರಾಬ್ಲಮ್ಸ್ ಜಾಸ್ತಿ ಬರುವಂಥದ್ದು, ಎಲ್ಲ ರೀತಿಯ ಆರೋಗ್ಯದಲ್ಲಿ ಕೂಡ ಏನಂದರೆ ನಾವು ಚಿಕ್ಕ ಮಗು ಇದ್ದಾಗ ಹಾಗೆ ಓಲ್ಡ್ ಏಜಲ್ಲಿ ಇರುವುದಿಲ್ಲ. ಏಜ್ ಆಗ್ತಾ ಆಗ್ತಾ ನಮ್ಮಲ್ಲೂ ಬದಲಾವಣೆಗಳಾಗ್ತಾ ಹೋಗ್ತವೆ. ಅದಕ್ಕಾಗಿ ನಮ್ಮ ಆರೋಗ್ಯವನ್ನು ನಾವು ಟೈಮಿಗೆ ಸರಿಯಾಗಿ ತಪಾಸಣೆಯನ್ನು ಮಾಡಿಸ್ಕೊಳ್ತಾ ಇರಬೇಕು. ಸರ್ಕಾರ ಇದಕ್ಕಾಗಿ ಬೇರೆ ಬೇರೆ ವಿಧದಲ್ಲಿ ನಿಮಗೆ ಬೇಕಾದ ಅನುಕೂಲತೆಯನ್ನು ಮಾಡಿಕೊಡ್ತಾ ಉಂಟು. ಇದರಲ್ಲಿ ಈಗ ಒಂದು ಗೃಹ ಆರೋಗ್ಯ ಅಂತ ಬರ್ತಾ ಉಂಟು. ನಿಮ್ಮ ಮನೆಗೆ ಒಂದು ಟೀಮ್, ಒಂದು ಸಿಸ್ಟರು, ಒಂದು ಆಶಾ ಕಾರ್ಯಕರ್ತೆ, ಮತ್ತೊಬ್ಬರು CH ಅಂತ ಹೇಳುವಂಥದ್ದು 3 ಜನರ ಟೀಮ್ ಬರ್ತದೆ. ಅವ್ರು ಬಂದು ನಿಮ್ಮ ಆರೋಗ್ಯ ತಪಾಸಣೆಯನ್ನು ಮಾಡ್ತಾರೆ. ಮಾಡಿ ನೀವು ಆಲ್ರೆಡಿ ಟ್ರೀಟ್ಮೆಂಟಲ್ಲಿದ್ದರೆ ಆ ಟ್ರೀಟ್ಮೆಂಟನ್ನು ಮುಂದುವರಿಸ್ತಾರೆ. ಇಲ್ಲ ಹೊಸದಾಗಿ ಬಂದರೆ ನನ್ನಲ್ಲಿಗೆ ಕಳಿಸ್ತಾರೆ. ನಾನು ಪುನಃ ಒಮ್ಮೆ ಚೆಕ್ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಆಗುವಂಥದ್ದಿದೆ. ಇದು ಸರ್ಕಾರದ ಗೃಹ ಆರೋಗ್ಯ ಯೋಜನೆ. ಇದಿನ್ನೂ ಮುಂದೆ ಬರಲಿಕ್ಕಿದೆ. ಅದೇ ರೀತಿ ಈಗ ನಾವು ಹೇಳಿದಾಗೆ ಮಹಿಳಾ ದಿನಾಚರಣೆ ಇದನ್ನೆಲ್ಲ ಆಚರಿಸ್ತಿದ್ದೇವೆ. ದಿನಾಚರಣೆಗಳನ್ನು ಆಚರಿಸುವಾಗ ನಮ್ಮ ಆರೋಗ್ಯ, ಇದೇ ಒಂದು ಹಾರ್ಮೋನ್ದು ಹೇಳ್ತಾ ಬಂದೆ ಅಲ್ಲ, ಈ ಹಾರ್ಮೋನ್ ಬದಲಾವಣೆ ಈಗ ಇಲ್ಲಿ ಇರುವುದೆಲ್ಲ ಹೆಚ್ಚಿನವರು 30-40 ವರ್ಷ ದಾಟಿದವರು. ಇವರಿಗೆ ಏನಾಗ್ತದೆ, ಮೆನೋಪಾಸಲ್ ಏಜ್ ಅಂತ ಬರ್ತದೆ. ಸ್ತ್ರೀಯರು ಏನಂದರೆ ತುಂಬಾ ನಾಚಿಕೆ ಸ್ವಭಾವದವರು. ನಾವೇ ಕ್ಯಾಂಪ್ ಅರೇಂಜ್ ಮಾಡ್ತೇವೆ. ಮಣಿಪಾಲದ ಡಾಕ್ಟರ್ಸನ್ನು ಕರೆಸೋದು, ಅವರು ತುಂಬ ಬ್ಯುಸಿ ಶೆಡ್ಯೂಲಲ್ಲಿ ಇರ್ತಾರೆ. ಅವರನ್ನು ನಾವು ಇಲ್ಲಿ ಕರೆಸಿ ಒಂದು ಕ್ಯಾಂಪ್ ಅರೇಂಜ್ ಮಾಡಿ, ತುಂಬ ಕಷ್ಟದ ಕೆಲಸ. ಅವರು ಅದೆಲ್ಲ ಕೆಲಸವನ್ನು ಬಿಟ್ಟು ಇಲ್ಲಿ ಬಂದಾಗ ನಾವು ಅರೇಂಜ್ ಮಾಡಿದಾಗ ಬರುವುದಿಲ್ಲ. ಲಾಸ್ಟ್ ಟೈಮ್ ನಾನೇ ಮಣಿಪಾಲದವರನ್ನು ಕರೆಸಿ ನನ್ನ PSCಯಲ್ಲಿ ಒಂದು 50 ಜನ ಒಟ್ಟಿಗೆ ಮಾಡಬೇಕಾದ್ರೆ ನಾವು ಕೊನೆಗೆ ಆಶಾ ಕಾರ್ಯಕರ್ತೆ ಕಾಲ್ ಮಾಡಿ ಕರೆದು ಹೇಗೋ ಒಂದು ಅವರನ್ನೆಲ್ಲ ಸೇರಿಸ್ಕೊಂಡು 50 ಜನರದ್ದೊಂದು ಟೀಮ್ ಮಾಡಿದ್ವಿ. ಹಾಗೆ ಮಾಡಬೇಡಿ. ಒಂದು ಕ್ಯಾಂಪ್ ಕಂಡಕ್ಟ್ ಮಾಡಿದರೆ ನೀವಾಗಿ ಹೋಗುವುದಿಲ್ಲ. ನಿಮ್ಮ ಗರ್ಭಕೋಶದ ತಪಾಸಣೆ ಇರ್ಬೋದು ಅಥವಾ ಸ್ತನದ ತಪಾಸಣೆ ಇರ್ಬೋದು, ನೀವಾಗಿ ನೀವು ಹೋಗುವುದಿಲ್ಲ, ನೀವಾಗಿ ನೀವು ಮಾಡ್ಕೊಳ್ಳೋದಿಲ್ಲ. ಲೇಟರ್ ಸ್ಟೇಜಲ್ಲಿ ಹೋದರೆ ಏನಾಗ್ತದೆ, ಇಮಿಡಿಯೇಟ್ ಡೆತ್ ಆಗ್ತದೆ. ನೀವು ಮೊದಲೇ ಬಿನೈನ್ ಸ್ಟೇಜಲ್ಲಿ ಹೋದಾಗ ತಪಾಸಣೆಯನ್ನು ಮಾಡಿಕೊಂಡಾಗ ಅದನ್ನು ಅರ್ಲಿ ಸ್ಟೇಜಲ್ಲಿ ಫೈಂಡ್ ಔಟ್ ಮಾಡಿದರೆ ಅಲ್ಲೇ ಅವರಿಗೆ ಕೀಮೋನೋ ಅಥವಾ ಸರ್ಜರಿಯೋ ಮಾಡಿ ಆ ಭಾಗವನ್ನಷ್ಟೇ ತೆಗೆದು ಅವರ ಜೀವಿತಾವಧಿಯನ್ನು 10-15 ವರ್ಷ ತನಕ ಮುಂದೂಡಲಿಕ್ಕಾಗ್ತದೆ. ಆದ್ದರಿಂದ ನಿಮಗೆ ಯಾವುದೇ ರೀತಿಯ ಕ್ಯಾಂಪ್ಸ್ ಇರ್ಬೋದು. ಸ್ತನದ ತಪಾಸಣೆ ಕೂಡ ಮಾಡಿದ್ರು ಅವರು. ಸ್ತನದ ತಪಾಸಣೆಯಲ್ಲಿ ಕೂಡ ನಮಗೆ ಒಂದು ಪೇಷಂಟ್ ಸಿಕ್ಕಿತ್ತು, ಮ್ಯಾಮೋಗ್ರಫಿಗೆ ಬರಲಿಕ್ಕೆ ಹೇಳಿದರು ಅವರು. ಹಾಗೆ ಗರ್ಭಕೋಶದ ತಪಾಸಣೆ ಇದೆಲ್ಲ ಮಾಡಿದಾಗ ನಿಮಗೆ ಏನಾದರೂ ಅರ್ಲಿ ಸ್ಟೇಜಸ್ಸಲ್ಲಿ, ಅಂದರೆ ತುಂಬಾ ಮುಂಚಿತವಾಗಿ ನಿಮಗೆ ಆ ಕಾಯಿಲೆಯನ್ನು ನಮಗೆ ಗೊತ್ತಾದರೆ ಅದಕ್ಕೆ ಕೂಡಲೇ ಟ್ರೀಟ್ಮೆಂಟ್ ತಗೊಂಡ್ರೆ ನಿಮ್ಮ ಜೀವಿತಾವಧಿಯನ್ನು ಮುಂದುವರಿಸಲಿಕ್ಕೆ ಆಗ್ತದೆ. ಲೇಟರ್ ಸ್ಟೇಜ್ ಆದ ಕೂಡಲೇ ಅದು ಮ್ಯಾಲಿಗ್ನೆನ್ಸಿಗೆ ಹೋಗ್ತದೆ, ಕ್ಯಾನ್ಸರ್ ಆಗ್ತದೆ. ಆ ಕ್ಯಾನ್ಸರ್ನ ಒಂದು ಅದನ್ನು ನಾವು ಹಿಂದಕ್ಕೆ ತರಲಿಕ್ಕೆ ಆಗೋದಿಲ್ಲ. ಮೆಟಾಸ್ಟಾಸಿಸ್ ಸ್ಟೇಜಿಗೆ ಹೋದರೆ ನಮ್ಮ ದೇಹದ ಮೇಲಿಂದ ಕೆಳಗೆ ತನಕ ಎಲ್ಲ ಅಂಗಾಂಗಗಳನ್ನು ಹಾಳು ಮಾಡ್ತದೆ. ಆಮೇಲೆ ನಮಗೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರು ಅವರನ್ನು ನಮಗೆ ಉಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಇಂಥದ್ದಿರ್ತದೆ. ಇನ್ನು ಐ ಕ್ಯಾಂಪ್ಸ್, ನಾನೇ ಒಂದು 2-3 ಐ ಕ್ಯಾಂಪ್ಸ್ ಮಾಡಿದೆ. ಕೆಲವರಿಗೆ ಕನ್ನಡಕ ಕೂಡ ನಮ್ಮ ಸರ್ಕಾರದಿಂದವೇ ತೆಗೆಸಿಕೊಟ್ರು ಅಲ್ಲಿ. ಅದನ್ನು ಯಾರ್ಯಾರೆಲ್ಲ ಮಾಡಿಸಿದ್ದೀರಾ, ಯಾರಿಗೆ ಕನ್ನಡಕ ಸಿಕ್ಕಿದೆಯಾ ಅದನ್ನು ನೀವು ಉಪಯೋಗಿಸಿ. ಸಪೋಸ್ ಅದರಲ್ಲಿ ಏನಾದರೂ ತೊಂದರೆ ಬಂದರೆ ನಮಗೆ ಮಾಹಿತಿಯನ್ನು ಕೊಡಿ. ಇನ್ನು ಮುಂದೆ ಕೂಡ ನಾವು ಕ್ಯಾಂಪ್ಗಳನ್ನು ಮಾಡ್ತಾ ಇರ್ತೇವೆ. ಆ ಕ್ಯಾಂಪಿಗೆ ಬಂದು ನಿಮ್ಮ ಕಣ್ಣು ತಪಾಸಣೆಯನ್ನು ಮಾಡಿಕೊಡಿ. ಕೆಲವರನ್ನಷ್ಟೇ ಒಂದು 5-6 ಜನ 8 ಜನ ಸರ್ಜರಿಗೆ ಸೆಲೆಕ್ಟ್ ಮಾಡ್ತಾರೆ. ಅವರು ಇಲ್ಲಿಗೆ ಬಂದು ನಿಮ್ಮನ್ನು ಕರ್ಕೊಂಡೋಗಿ ಆಪ್ರೇಷನ್ ಮಾಡಿ ಇಲ್ಲೇ ತಂದು ಬಿಡ್ತಾರೆ. ಅಂಥ ವ್ಯವಸ್ಥೆ ಕೂಡ ಉಂಟು. ಈಗ ನೀವು ಅದನ್ನು ಮಾಡಿಸಿಕೊಳ್ಳಿ. ನಿಮ್ಮ ಕೆಲಸಗಳನ್ನಾದರೂ ಏಜ್ ಆಗ್ತಾ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಕೊನೆಗೆ ನಾನು ಹೇಳೋದಿಷ್ಟೇ, ಆರೋಗ್ಯವೇ ಭಾಗ್ಯ. ನಿಮಗೆ ಎಷ್ಟೇ ಹಣ ಇರಲಿ, ನಿಮ್ಮಲ್ಲಿ ಎಷ್ಟೇ ಇದಿರಲಿ, ನಿಮಗೆ ಆರೋಗ್ಯವನ್ನು ಪಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ನಿಮಗೆ ಏಜಿಂಗನ್ನು ಆಗುವುದನ್ನು ನಿಲ್ಲಿಸ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ನಾವು ಸರಿಯಾಗಿ ನಮ್ಮ ಆಹಾರದಲ್ಲಿ, ಅದೇ ಹೇಳಿದೆ ಅಲ್ಲ, ಅಡುಗೆ ಮನೆಯನ್ನೊಂದು ಮುಚ್ಚಲಿಕ್ಕೆ ಹೋಗಬೇಡಿ ಸ್ತ್ರೀಯರೇ. ಅದನ್ನೊಂದು ಇಟ್ಕೊಂಡಿರಿ. ಯಾಕೆ ಅಂದರೆ ನೀವು ಹೊರಗೆ ಎಷ್ಟು ತಿಂತೀರೋ ಅಷ್ಟೇ ಜೀವಕ್ಕೆ ಹಾಳಿದೆ. ಇವತ್ತು ಬೆಳಿಗ್ಗೆ ಒಬ್ಬರು ಬಂದರು, ನಾನು ನಿನ್ನೆ 8 ಪಾನಿಪುರಿ ತಿಂದೆ, ನನಗೆ ರಾತ್ರಿ ಇಡೀ ವಾಂತಿ ಭೇದಿ ಅಂತ. ನೋಡಿ, ಹೊರಗಿದ್ದು ತಿಂದರೆ ಹೀಗೆ ಆಗ್ತದೆ. ಆದ್ದರಿಂದ ಹೊರಗಿದ್ದು ತಿನ್ನುವಾಗ ತುಂಬ ಜಾಗರೂಕತೆಯಿಂದ ಇರಿ. ಯಾಕಂದರೆ ಈಗಂತೂ ನೀರಿನ ಸಮಸ್ಯೆ ಎಲ್ಲ ಕಡೆಯಲ್ಲೂ ಇದೆ. ಸರಿಯಾದ ನೀರನ್ನು ಬಳಸುವುದಿಲ್ಲ. ನೀವು ಮನೆಯಲ್ಲಾದರೆ ನೀರನ್ನು ಸೋಸಿ ಕುದಿಸಿ ಆರಿಸಿ ಕುಡಿತೀರಿ. ಅದೇ ನೀವು ಹೊರಗೆ ಹೋಗಿ ಪಾನಿಪುರಿ ತಿಂದಾಗ ಅವರು ಯಾವ ನೀರು ಬಳಸ್ತಾರೆ ಅದರಲ್ಲಿ? ಕೆಲವೊಂದು ಸಲ ನಾವು ಆ ಪಾನಿಪುರಿಯನ್ನು ಮೈಕ್ರೋಸ್ಕೋಪ್ ಕೆಳಗೆ ಹಾಕಿದಾಗ ಅದರಲ್ಲಿ ಓಡಾಡ್ತಾ ಇರ್ತದೆ ಹುಳಗಳು. ಇನ್ನು ಕೆಲವು ಕಡೆ ಎಲ್ಲ ತುಂಬ ಅಡ್ವಾನ್ಸ್ ಇದೆ. ಕೆಲವು ಹೋಟ್ಲಿಗೆ ಹೋದರೆ ಸಹ ನಿಮಗೆ ಬಿಸಿ ನೀರು ಕೊಡ್ತಾರೆ ಕುದಿಸಿ. ಅದೆಲ್ಲ ಸರ್ಕಾರವೇ ಮಾಡಿದೆ. ಈಗ ಕೆಲವೊಂದು ಪ್ರೋಟೋಕಾಲ್ಸನ್ನು ಅವರೇ ಮಾಡಿದ್ದಾರೆ. ನೀವು ಬಿಸಿ ಆರಿಸಿ ಕುದಿಸಿ ಆರಿಸಿದ ನೀರೇ ಕೊಡಬೇಕು. ಹೀಗೆಲ್ಲ ಮಾಡಿದಾಗ ನಮ್ಮ ಆರೋಗ್ಯವನ್ನು ನಾವು ಇದು ಮಾಡ್ಕೊಳ್ಳಿಕ್ಕಾಗ್ತದೆ. ಸಿಕ್ಕಿದಲ್ಲಿ ಹೋಗಿ ಸಿಕ್ಕಿದ್ದು ತಿಂದು ಸಿಕ್ಕಿದ್ದನ್ನು ಮಾಡ್ಕೊಳ್ತಾ ಇದ್ದರೆ ನಮ್ಮ ಆರೋಗ್ಯ ತುಂಬಾ ಕೆಟ್ಟೋಗ್ತದೆ. ಆದ್ದರಿಂದ ನೀವು ಹೊರಗಡೆ ತಿನ್ನುವಾಗ ತುಂಬ ಜಾಗರೂಕತೆಯಿಂದ ಇರಿ. ಒಂದು ಸಲ ಕಾಲರಾ ಔಟ್ಬ್ರೇಕ್ ಆದರೆ, ಒಂದು ಸಲ ಇನ್ನೇನೋ ಅಂಥದ್ದೆಲ್ಲ ಔಟ್ಬ್ರೇಕ್ ಆದರೆ ಅದನ್ನು ಕಂಟ್ರೋಲಿಗೆ ತರೋದು ತುಂಬ ಕಷ್ಟ ಆಗ್ತದೆ. ಈಗ ಸೆಕೆಗಾಲದಲ್ಲಿ ನೀವು ನೀರನ್ನು ಎಲ್ಲರೂ ಸೋಸಿ ಕುದಿಸಿ ಆರಿಸಿ ಕುಡಿಯಿರಿ.
ಇದು ತುಂಬ ಮುಖ್ಯ. ಯಾಕಂದರೆ ಅಷ್ಟೇ ಅಲ್ಲ, ಈಗ ನಾನು ಬರುವಾಗ ಅದೇ ಹೇಳಿದೆ, ಬಂದಾಗಲೇ ಅಧ್ಯಕ್ಷರಿಗೆ ಹೇಳಿ IV ಫ್ಲೂಯಿಡ್ ಹಾಕಿ ಒಬ್ಬರನ್ನು ಮಲಸಿಟ್ಟು ಬಂದಿದ್ದೇನೆ ಅಂತ. ಅದೇ ರೀತಿ ತುಂಬ ಇಮಿಡಿಯೇಟಾಗಿ ಶುರುವಾಗ್ತದೆ. ಆದಷ್ಟು ಸ್ತ್ರೀಯರು ಮೆನೋಪಾಸಲ್ ಏಜಲ್ಲಿ ನಿಮ್ಮ ಒಂದು ಗರ್ಭಕೋಶದ ತಪಾಸಣೆ, ಸ್ತನದ ತಪಾಸಣೆಯನ್ನು ಮಾಡಿ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ತಿಳ್ಕೊಳ್ಳಿ. ಇದು ತುಂಬ ಮುಖ್ಯ. ನೀವೊಬ್ಬರು ಆರೋಗ್ಯದಿಂದ ಇದ್ದರೆ ನಿಮ್ಮ ಮನೆಯವರಿಗೆ ಟೆನ್ಷನ್ ಇರೋದಿಲ್ಲ. ಅವರಾಗಲೇ ಹೇಳಿದರು, ಸ್ತ್ರೀ ಒಂದು ಕಲಿತ್ರೆ ಶಾಲೆಯನ್ನು ತೆರೆದಾಗೆ ಅಂತ. ನೀವು ಎಜುಕೇಟೆಡ್ ಆಗಿದ್ದರೆ ನಿಮ್ಮ ಆರೋಗ್ಯದ ಬಗ್ಗೆ ಇರ್ಬೋದು, ನಿಮ್ಮ ಮನೆ ಮಂದಿಯ ಆರೋಗ್ಯದ ಬಗ್ಗೆ ನೀವು ಎಜುಕೇಟೆಡ್ ಆಗಿದ್ದರೆ ನಿಮ್ಮ ಮನೆಯವರು ಆರೋಗ್ಯದಿಂದ ಇರ್ತಾರೆ. ಮತ್ತು ಅವ್ರು ಹೇಳಿದರು, ಪ್ರೀತಿಯಿಂದ ನಿಮ್ಮ ಗಂಡನನ್ನು ಕುಡಿಯುವುದನ್ನು ಬಿಡಿಸಿ ಅಂತ. ಸಾಧ್ಯ ಉಂಟಾ ಪ್ರೀತಿಯಿಂದ ಬಿಡಿಸ್ಲಿಕ್ಕೆ? ಯಾರಾದರೂ ಪ್ರೀತಿಯಿಂದ ಬಿಡಿಸಿದ್ದೀರಾ? ಕೈ ಎತ್ತಿ ಬಿಡಿಸಿದವರಿದ್ರೆ. ಕುಡಿಯುವುದನ್ನು ಪ್ರೀತಿಯಿಂದ ಬಿಡಿಸಿದವರಿದ್ದೀರಾ? ಇಲ್ಲ. ನೀವು ಇವತ್ತು ಪ್ರೀತಿಯಿಂದ ಹೇಳಿದರೆ ನಾಳೆ ಇನ್ನೊಂದು ಜಾಸ್ತಿ ಕುಡ್ಕೊಂಡು ಬರ್ತಾರೆ. ಅದಕ್ಕಂತ ವ್ಯವಸ್ಥೆ ಇದೆ. PV ಭಂಡಾರಿಯವರದ್ದು ಹಾಸ್ಪಿಟಲ್ ಇದೆ, ಅಲ್ಲಿ ಹೋಗಿ ಅಡ್ಮಿಷನ್ ಮಾಡಿದರೆ ಅವರು ಸ್ಲೋಲಿ ಅದಕ್ಕೆ ಒಂದು ಡ್ರಗ್ಸನ್ನು ಹಾಕಿ, ಅಂದರೆ ಮೆಡಿಸಿನ್ ಕೊಟ್ಟು ಅವರನ್ನು ಅದರಿಂದ ಬಿಡುವ ಹಾಗೆ ಮಾಡ್ತಾರೆ. ಆದರೆ ಅಲ್ಲೂ ಕೇಳೋದಿಲ್ಲ. ಒಂದು ವಾರದಲ್ಲಿ ವಾಪಸ್ ಅವರಿಗೆ ಹೇಳದೆ ಎಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್ ಓಡಿ ಬರುವವರಿದ್ದಾರೆ ತುಂಬ ಜನ. ಮೊದಲು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಮಧ್ಯವರ್ಜನ ಶಿಬಿರಗಳನ್ನು ಮಾಡ್ತಿದ್ರು. ಆ ಶಿಬಿರದಲ್ಲಿ ಕೂಡ ಎಷ್ಟೋ ಜನ ಓಡಿ ಹೋದವರಿದ್ದಾರೆ, ಎಷ್ಟೋ ಜನ ಹೇಳದೆ ಕೇಳದೆ ಹೋದವರಿದ್ದಾರೆ. ಆದ್ದರಿಂದ ಅದನ್ನು ಆಗುವುದಿಲ್ಲ ಆ ಥರ ಯಾವುದೇ ಎಡಿಕ್ಷನ್. ಅವ್ರು ಹೇಳಿದಾಗೆ ಅದು ಕೂಡ ಗಾಂಜಾ ಇರ್ಬೋದು, ಚರಸ್ ಇರೋದು, MDM ಇರ್ಬೋದು, ಯಾವುದೇ ಇರ್ಬೋದು, ಯಾವ ಅಡಿಕ್ಷನ್ನು ಕೂಡ ಅಷ್ಟು ಈಸಿಲಿ ಅದರಿಂದ ನಮಗೆ ಹೊರಗೆ ತರಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಬೇಕಾದಂಥ ಆರೋಗ್ಯ ವ್ಯವಸ್ಥೆ ಇದೆ. ಅದರ ಒಳಗೆ ನೀವು ಅವರನ್ನು ಹಾಕಿದರೆ ಮಾತ್ರ ಅವರನ್ನು ಬಿಡಿಸಲಿಕ್ಕೆ ಸಾಧ್ಯ ಉಂಟು. ಅದೇ ರೀತಿಯಲ್ಲಿ ಅವರನ್ನು ನಾವು ಹಿಂದೆ ತರಲಿಕ್ಕೆ ಸಾಧ್ಯ ಉಂಟು. ಆದರೆ ತುಂಬ ಜನರು ಈ ಮಧ್ಯವರ್ಜನ ಶಿಬಿರದಲ್ಲಿ ಭಾಗವಹಿಸಿದವರು ಕೆಲವರು ಬಿಟ್ಟಿದ್ದಾರೆ. ಬಿಟ್ಟವರು ಇದ್ದಾರಾ ಇಲ್ವಾ? ಮಧ್ಯವರ್ಜನ ಶಿಬಿರದಲ್ಲಿ ಹಾಕಿದಾಗ ಬಿಟ್ಟವರಿದ್ದಾರಾ? ಇದ್ದಾರಾ? ನಿಮ್ಮ ಮನೆಯವರು ಯಾರಾದರೂ ಬಿಟ್ಟಿದ್ದಾರೆ? ನನಗೆ ಗೊತ್ತುಂಟು. ಅಷ್ಟೇ ಅಲ್ಲ, ನಮ್ಮಲ್ಲಿ ಇಲ್ಲಿ ಒಂದು ಕೇಂದ್ರ ಕೂಡ ಇತ್ತು. ಏನು ಮಾಡ್ತಾ ಇದ್ರು ಅಂದರೆ, ಅವರ ಊರಲ್ಲಿ ಸೇರಿದರೆ ಗೊತ್ತಾಗ್ತದಂತ ಅವರು ಬೇರೆ ಊರಿನವರೆಲ್ಲ ಬಂದು ಇಲ್ಲಿ ಸೇರಿಕೊಂಡು ಇಲ್ಲಿ ಬಿಟ್ಟು ಹೋದವರು ಸಹ ಇದ್ದಾರೆ. ಯಾಕಂದರೆ ಟ್ರೀಟ್ಮೆಂಟಿಗೆ ನನ್ನಲ್ಲಿಗೆ ಬರ್ತಿದ್ರು. ಹಾಗೆ ಬೇರೆ ಅವರಿಗೆ ಅಷ್ಟು ಇದು ಎಡಿಕ್ಷನ್ ಅಷ್ಟು ರಕ್ತದಲ್ಲಿ ಇಳಿದು ಹೋಗಿರ್ತದೆ. ಕೆಲವರಿಗಂತೂ ಬೆಳಿಗ್ಗೆ ಎದ್ದ ಕೂಡಲೇ ಕುಡಿದಿದ್ರೆ ಕೈಕಾಲು ನೆಲದಲ್ಲೇ ನಿಲ್ಲುವುದಿಲ್ಲ, ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅಷ್ಟು ಎಡಿಕ್ಷನ್ ಇರ್ತದೆ. ಅದನ್ನು ಅಷ್ಟು ಈಸಿಲಿ ಬಿಡಿಸ್ಲಿಕ್ಕೆ ಆಗೋದಿಲ್ಲ. ಅವರಿಗೆ 1, 2 ಅಥವಾ 3 ತಿಂಗಳ ಒಂದು ಹಾಸ್ಪಿಟಲ್ ಅಡ್ಮಿಷನ್ ಮಾಡಿಯೇ ಬಿಡಿಸಬೇಕಾಗ್ತದೆ. ಆಗ ಮಾತ್ರ ಇದಾಗ್ತದೆ. ಇಲ್ಲಾಂದರೆ ಅವ್ರದ್ದು ಲಿವರ್ ಡ್ಯಾಮೇಜ್ ಆಗ್ತದೆ, ಕಿಡ್ನಿ ಡ್ಯಾಮೇಜ್ ಆಗ್ತದೆ, ಕಣ್ಣಿ ಆಗ್ತದೆ, ಕೊನೆಗೆ ಡೆತ್ ಆಗ್ತದೆ. ಎಷ್ಟೋ ಜನ ಸಿರೋಸಿಸ್ ಲಿವರ್ ಆಗಿ ಸಾಯುವವರು ಸಹ ಇರ್ತಾರೆ. ಯಾವುದೇ ಆಗಲಿ ಲಿಮಿಟಲ್ಲಿದ್ದರೆ ಎಲ್ಲವೂ ಒಳ್ಳೆಯದ, ಹೆಚ್ಚಿದ್ರೆ ಏನು ಅಮೃತ ಸಹ ವಿಷ ಆಗ್ತದೆ. ಆದ್ದರಿಂದ ಎಲ್ಲರೂ ಇವತ್ತು ಏನು ಸ್ತ್ರೀ ಸಬಲೀಕರಣ, ನನಗೆ ತುಂಬ ಖುಷಿಯಾಗಿದೆ. ಅದೇ ಇಷ್ಟು ಜನ ಸೇರಿದ್ರಲ್ಲ, ಒಂದು ಸ್ತ್ರೀಗೆ ನಾವು ಒಂದು ಮಾಹಿತಿಯನ್ನು ಕೊಟ್ಟರೆ ಅವರ ಇಡೀ ಫ್ಯಾಮಿಲಿಗೆ ಮುಟ್ತದೆ ಅದು ಮಾಹಿತಿ. ಆದ್ದರಿಂದ ತುಂಬ ಖುಷಿಯಾಯಿತು. ನೀವೆಲ್ಲ ಇವತ್ತು ಈ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ನಮ್ಮ ಒಂದು ನೆಚ್ಚಿನ ಅಧ್ಯಕ್ಷರ ಒಂದು ಮುತುವರ್ಜಿ, ಅವರು ಕೂಡ ಸ್ತ್ರೀ ಶಕ್ತಿಯಲ್ಲಿ ಇದ್ದದ್ರಿಂದ ಇಷ್ಟು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದರ ಉಪಯೋಗವನ್ನು ಎಲ್ಲರೂ ಪಡೀರಿ. ಅವ್ರು ಹೇಳಿದಾಗೆ ಅಕೌಂಟ್ ಮ್ಯಾನೇಜ್ ಮಾಡುವಾಗ ಸ್ವಲ್ಪ ಜಾಗ್ರತೆಯಿಂದ ಇರಿ, ಮೊಬೈಲ್ ಉಪಯೋಗಿಸುವಾಗ ಜಾಗ್ರತೆಯಿಂದ. ಎಷ್ಟು ಜಾಗ್ರತೆ ಹೇಳಿದ್ರು ಸಹ ದಿನಾ ಒಂದಷ್ಟು ಜನ ಅದನ್ನು ಮಾಡ್ತಾನೆ ಇದ್ದಾರೆ, ಅದಕ್ಕೆ ಸಿಕ್ಕಿ ಬೀಳ್ತಾನೆ ಇದ್ದಾರೆ. ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಿಮಗೆ ಯಾವುದೇ ವಿಷಯದ ಬಗ್ಗೆ ಮಾಹಿತಿ ಬೇಕಾದರೆ ಆಸ್ಪತ್ರೆಗೆ ಬನ್ನಿ, ನಾನು ಸದಾ ನಿಮ್ಮ ಇದಕ್ಕೆ ರೆಡಿ ಇದ್ದೀನಿ. ಮಹಿಳೆಯ ದೇಹದಲ್ಲಿ ಸುಜಾತ, ದ್ವಿತೀಯ ಬಹುಮಾನವನ್ನು ಪಡೆದವರು ಶಾರದಾ, ತೃತೀಯ ಬಹುಮಾನವನ್ನು ಪಡೆದವರು